ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಸೋಲುಗಳು, ನೋವುಗಳು ಆಗಿರಬೇಕಾದ್ರೆ ನೇರ ಕಾರಣಕರ್ತರು ಸನ್ಮಾನ್ಯ ಪರಮೇಶ್ವರ್, ಸನ್ಮಾನ್ಯ ಸಿದ್ದರಾಮಯ್ಯನವರು ಇಲ್ಲೇ ಹೇಳಿದ್ದಾರೆ ಆ ಮಾತನ್ನು. ನಾನೇ ಅನ್ಯಾಯ ಮಾಡಿಬಿಟ್ಟೆ, ಈ ಸುಧಾಕರ್ ಇಸ್ ಎ ಫ್ರಾಡ್ ಅಂತ ಹೇಳಿದ್ರು. ಯಾಕೆ ತಮಗಿಲ್ಲಿ ಒಂದು ವರ್ಷದ ಇಲ್ಲಿ ಚುನಾವಣೆ ಒಂದು ತಿಂಗಳಿರೋದಕ್ಕಿಂತ ಮುಂಚೆ ಬಂದಾಗ ಅವರೇ ಹೇಳಿರತಕ್ಕಂಥ ಮಾತು, ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥ ಮಾತು. ಇನ್ನು ರಾಜ್ಯ ಕಂಡಂಥ ಇನ್ನೊಬ್ಬ ಯಾರವರು ದೇಶಪಾಂಡೆ, ಇಂಥವರೆಲ್ಲ ಒಕ್ಕೂಡಿ ಮಾಡಿರ್ತಕ್ಕಂಥ ಅನ್ಯಾಯದಿಂದ ಕೇವಲ ಇಲ್ಲಿ ಒಡ್ಕೊಂಡು MLA ಆಗ ಅಲ್ಲಿ ಹೋಗಿ 30 ಕೋಟಿ ತಗೊಂಡು ಮಂತ್ರಿ ಆಗಬೇಕು ಅಂತ ಅದು ಆಯಿತು, ಡ್ಯೂಟಿ ಮಾಡ್ಕೊಂಡಿದ್ದು ಆಯಿತು. ಇಂಥ ವ್ಯಕ್ತಿಗಳಿಗೆ ಸೀಟ್ ಕೊಟ್ಟಕ್ಕಂಥವರು ಅವರ ಹೊಣೆನೇ ಹೊರತು ಇಲ್ಲಿನ ದುಡಿದು ಮುಂದು ಬೆಂದು ಪಾಟಿ ಕಟ್ಟಿರ್ತಕ್ಕಂಥ ಮುಂದೆ ಆಗ್ತಕ್ಕಂಥ ಮುಖಂಡರು ಯಾರೂ ಹೊಣೆ ಅಲ್ಲ. ನೇರ ಹೊಣೆ ಪರಮೇಶ್ವರ್, ಸಿದ್ದರಾಮಯ್ಯ, ದೇಶಪಾಂಡೆ, ವೀರಪ್ಪ ಮೊಯ್ಲಿ ಇವರೇ ಕಾರಣಕರ್ತರು ಅಂತ ಘಂಟಾಘೋಷ ಹೇಳ್ತೀನಿ. ಅವರಿಗೆ ಏನು ನೆಮ್ಮದಿ ಕೊಡ್ತಾರ ಕೊಡ್ಲಿ ಅನ್ನೋದು ನನ್ನ ಒಂದು ಒತ್ತಾಯ, ಇದು ನನ್ನ ಅಭಿಪ್ರಾಯ. 2023ರಿಂದ ಈ ತಾಲೂಕಿನ ಜನ ನೆಮ್ಮದಿಯಾಗಿರ್ಲಿ ಅಂದ್ರೆ ಯಾವ್ದಾದ್ರು ಹಸ್ತಕ್ಷೇಪ ಮಾಡ್ತಾ ಇದ್ರು. ಯಾವುದೇ ಸಣ್ಣ ಪುಟ್ಟ ಗಲಾಟೆ ಆದರೂ ತಗೊಂಡೋಗಿ FIR ಮಾಡಿಸ್ತಾ ಇದ್ರು, ರೌಡಿ ಶೀಟ್ ಓಪನ್ ಮಾಡಿಸ್ತಾ ಇದ್ರು. ಆದರೆ ಈಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು, ನಗರಸಭೆ ಸದಸ್ಯರು, ನಮ್ಮ ಮುಖಂಡರು, ಶಾಸಕರು, ಮಂತ್ರಿಗಳು, ನಮ್ಮ ಉಸ್ತುವಾರಿ ಮಂತ್ರಿಗಳು ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರ ಇತಿಹಾಸವನ್ನು ಅವ್ರು ಮಾಡಿರ್ತಕ್ಕಂಥದ್ದನ್ನೆಲ್ಲ ಮರೆತು ಇವಾಗ ಮಾತಾಡೋಕೆ ಬರ್ತಾ ಇದ್ದಾರೆ. ನಾವು ತಮ್ಮ ಮುಖಂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ನಾವೆಲ್ಲ ಮುಖಂಡರು ಒಗ್ಗಟ್ಟಾಗಿದ್ದೀವಿ. ನಗರಸಭೆಯಲ್ಲಿ ಇವತ್ತು 15 ಸಾವಿರ ಅಧಿಕಾರ ಬಂದಿರ್ಬೋದು, ಅಧಿಕಾರ ಬಂದು ಒಳ್ಳೆ ಕೆಲಸ ಮಾಡಿ ನಗರದಲ್ಲಿ ಒಳ್ಳೆ ಹೆಸರು ತಗೊಂಡ್ರೆ ಅದು ಒಳ್ಳೆಯದಾಗ್ತದೆ. ಬಟ್ ಅದನ್ನು ಬಿಟ್ಟು ವಿನಾಕಾರಣ ನಮ್ಮ ನೈತಿಕತೆಯಿಂದ ಕುಗ್ಸೋಕ್ಕೋ ಇನ್ನೊಂದಕ್ಕೋ ಮಾತಾಡೋಕ್ಕೆ ಹೋದರೆ ನಾವು ಸುಮ್ಮನೆ ಬಿಡೋದಿಲ್ಲ. ನಾವು ಸದಾ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ. 16 ಜನ ನಮ್ಮಲ್ಲಿ ಏನು ಮೊನ್ನೆ ಚುನಾವಣೆಯಲ್ಲಿ ಇರ್ತಕ್ಕಂಥ 16 ಜನ ಸದಸ್ಯರು ಒಟ್ಟಿಗೆ ಇರ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವು ನಮ್ಮ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನ ಸಹಕಾರದಿಂದ ನಗರ ಅಭಿವೃದ್ಧಿ ಮಾಡೋದಕ್ಕೆ ಏನು ಸಹಕಾರ ಬೇಕು ಅಂತ ತಗೊಂಡು ಮಾಡ್ತೀವಿ ವಿನ ಅವರಾಗಿ ನಾವು ಮಾತನ್ನು ಹಿಡ್ತಾ ಇರಬೇಕು. ನಿನ್ನೆ ಅವರು ನಗರಸಭೆ ಉಪಾಧ್ಯಕ್ಷರು ಮಾತಾಡಿರ್ತಕ್ಕಂಥ ಮಾತು, ಅದು ವಿಚಾರಗಳು ಇವರೆಲ್ಲ ನೋಡಿರ್ತಕ್ಕಂಥವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಹಿರಿಯರು ಅವ್ರು ಮಾತು ಹಿಡ್ತಾ ಇರಲಿ, ನಾವು ಯಾವುದಕ್ಕೂ ಎದುರೋದಿಲ್ಲ. ಆದರೆ ಸಾರ್ವಜನಿಕ ತೊಂದರೆ ಮಾಡೋ ಕೆಲಸಕ್ಕೆ ನಾವು ಯಾರು ಕೈ ಹಾಕೋದಿಲ್ಲ. ಆದರೆ ವಿನಾಕಾರಣ ಅವರೇನಾದರೂ ನಮ್ಮನ್ನ ರಚಿಗೆ ಕೆಲ್ಸ್ಕೊಂಡು ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಮಾತನ್ನು ಮುಖಾಂತರ ಹೇಳ್ತಾ ಅಭಿವೃದ್ಧಿ ವಿಚಾರಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಷ್ಟೇ ವಿನ ಬೇರೆ ವಿಚಾರಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರನ್ನ ಹೀನಾಯಮಾನವಾಗಿ ಮಾತಾಡೋದಾಗಿರಲಿ, ಚುಚ್ಚೋದಾಗಿರಲಿ ಮಾಡಿದ್ರೆ ನಾವು ಯಾರು ಸುಮ್ಮನೆ ಇರೋದಿಲ್ಲ ಅಂತ ಅವರಿಗೆ ತಮ್ಮ ಮುಖಾಂತರ ಹೆಚ್ಚಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ.